ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಂದನಾ ಟೈಲರಿಂಗ್ ಟಿಪ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಂದನಾ ಟೈಲರಿಂಗ್ ಟಿಪ್ಸ್. ಈಗ ನಾವು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀರಿ. ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನಮ್ಗೊಂದು ಲೈಕ್ ಕೊಡಿ. ನಾವು ಬಂದ್ಬಿಟ್ಟು ಮಾಲೂರು. ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ನಾವು ತಮಿಳಿಯನ್ಸು, ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ದೀರಿ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಕೇಳ್ಕೊಂತೀನಿ, ಯಾಕಂದ್ರೆ ತೀರಾ ನಮ್ಗೆ ಕನ್ನಡ ಬರಲ್ಲ. ಈಗ ರೀಸನ್ ಏನಂದ್ರೆ ನಮ್ದು ಒಂದು ಸ್ಟೋರಿ ಐತೆ, ನಾನು ಹೇಳ್ತೀನಿ. ಸುಮ್ನೆ ನೋಡೋದು ಬೇಡ, ಟೈಮ್ ವೇಸ್ಟ್ ಆಗತ್ತೆ. ಕೆಲ್ಸ ಮಾಡ್ತಾ ಮಾಡ್ತಾ ನೋಡಿ. ಏನಂದ್ರೆ ಈಗ ನಾವು ಮನೇಲಿ ಟೈಲರಿಂಗ್ ಕೆಲಸ ಮಾಡ್ತೀವಿ ಏನ್ರಿ. ಮನೇಲಿ ಟೈಲರಿಂಗ್ ಕೆಲಸ ಮಾಡೋದು ಕನಿಷ್ಠ ಎಲ್ರು ಮಾಡ್ತಾರೆ, ಇಲ್ಲ ಅಂದಿಲ್ಲ. ಅಂದ್ರೆ ನಾವ್ ಟೈಲರ್ ಅಂದ್ಮೇಲೆ ಎಲ್ರಿಗೂ ಎಷ್ಟು ಬಾಧೆ ಇರತ್ತ ಗೊತ್ತಾ? ಏನೋ ಔಟ್ಸೈಡ್ ಅಲ್ಲಿ ಹೋಗಿ ಕೆಲ್ಸ ಮಾಡ್ಬಾರ್ದು, ನಾವ್ ಮನೆಗೆ ಮಾಡೋಣ ಅಂತ ದುಡ್ಕೊಂತೀವಿ. ಯಾವ್ದು ಸುಮ್ನೆ ಬರಲ್ಲ, ಎಲ್ಲ ಕಷ್ಟ ಬಿದ್ರೆ ತಾನೆ ಬರೋದು. ನಾನ್ ಏನ್ ಹೇಳ್ತೀನಿ ಅಂದ್ರೆ, ನಮ್ ಟೈಲರ್ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಇರುತ್ತ ಗೊತ್ತಾ? ಏನಪ್ಪಾ, ಅವ್ರ ಮನೇಲೆ ಕುತ್ಕೊಂಡ್ ಸಾವಿರಾರು ರೂಪಾಯಿ ದುಡಿತಾರ, ಸಾವಿರಾರು ರೂಪಾಯಿ ಬರತ್ತ, ಎಲ್ಲೂ ಹೋಗಲ್ಲ, ಎಲ್ಲೂ ಬರಲ್ಲ. ಬರ್ತಾರ ಕಸ್ಟಮರ್ ಎಲ್ಲ, ಬರೋರೆಲ್ಲ ಹೇಳ್ತಾರ, ಏನ್ ಅವ್ರಿಗೇನ್ ಮನೇಲೆ ಕುತ್ಕೊಂಡ್ ದುಡಿತಾರ, ಒಂದ್ ಬ್ಲೌಸ್ ಹೊಲ್ದೆ ಕನಿಷ್ಠ 400-500 ಅಂತಾರ. ನೀವ್ ಅಂತೀರಾ ಒಂದ್ ಬ್ಲೌಸ್ ಹೊಲ್ದ್ರೆ 400-500 ಅಂತ. ನೀವೇನ್ ಮಾಡ್ತೀರಾ ಗೊತ್ತಾ? ಫಿಲಮ್ ಅಲ್ಲಿ ಯಾರ್ ಹೆಂಗ್ ಬಟ್ಟೆ ಹಾಕಿದ್ರೆ ನಂಗ್ ಬೇಕು ಈ ತರ ಸ್ಟಿಚ್ ಮಾಡಿ ಅಂತೀರಾ. ನಮ್ಗ್ ಬರೋಲ್ವೋ, ನಾವ್ ಕಷ್ಟ ಬಿದ್ದು ನಿಮ್ ಸ್ಟಿಚ್ ಮಾಡಿ ನಿಮ್ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ಅಂತ ನೋಡ್ತೀರ. ಈ ಫಿಲಮ್ ಅವ್ರು ಕೊಡೋಷ್ಟು ದುಡ್ಡು ಕೊಡ್ಬೇಡ್ರಿ ಸ್ವಾಮಿ. ನಾವ್ ಕೆಲ್ಸ ಮಾಡ್ತೀರಲ್ಲ, ಅದ್ ತಗ್ದಂಗೆ ಬಿಲ್ ಕೊಡ್ಬೇಕು ತಾನೆ. ಕೊಡಲ್ಲ. ಮತ್ತೆ ಡಿಸೈನ್ ಮಾತ್ರ ನಿಮ್ಗೆ ಹಂಗ್ ಬೇಕು ಅಂತ ಕೇಳ್ತೀರಾ. ಸರಿ, ಹಂಗು ಈಗ ಮಾಡೋ ಬ್ಲೌಸ್ಗಿಂತ ನಾವ್ ಎಷ್ಟ್ ಕೇಳ್ತೀರಿ? ಡಿಸೈನ್ ಬ್ಲೌಸ್ಗೆ ಕನಿಷ್ಠ 100-150 ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ, ಅಷ್ಟೇ ತಾನೆ. ನಾವೇನ್ ಸಾವಿರಾರು ರೂಪಾಯಿನ ಕೇಳ್ತೀರಿ. ನೀವ್ 5,000 ತಂದ್ ಕೊಟ್ರೇನು ಅದೇ ರೇಟೆ, 10,000 ತಂದ್ ಕೊಟ್ರೇನು ಅದೇ ರೇಟೆ. ನಾವೇನ್ ಸಾವಿರಾರು ರೂಪಾಯಿನ ಕೇಳ್ತೀರಿ? ಇಲ್ಲ ತಾನೆ. ಆ ಕೊಡೋ ದುಡ್ಡಲ್ಲೂ ಗೋಜಾಡ್ತೀರಾ. ದಯವಿಟ್ಟು ನನ್ ಬೈಕೊಂಡ್ಬೇಡಿ, ಯಾಕೆ ಹಿಂಗ್ ಅಂತೀನಿ ಅಂದ್ಬಿಟ್ಟು. ಆ ಕೊಡೋ ದುಡ್ಡಲ್ಲೂ ಗೋಜಾಡ್ತೀರಾ. ಈಗ ನಾವ್ ಲೈನಿಂಗ್ ಅಂಗಡಿಗೆ ಹೋದ್ರೆ ಗೋಜಾಡಕ್ ಆಗತ್ತಾ? ಅಲ್ಲ, ಕರೆಂಟ್ ಬಿಲ್ ಕಟ್ಟಾಗೂ ಗೋಜಾಡಕ್ ಆಗತ್ತಾ? ತಗೊಂಡ್ ಬರ್ತೀರಾ, ರಾತ್ರಿ 10 ಗಂಟೆಗೆ 11 ಗಂಟೆಗೆ ತರ್ತೀರಾ. ಅಕ್ಕ ನಂಗ್ ಬೆಳಿಗ್ಗೆನೇ ಬೇಕಂತೀರಾ, ಸ್ಟಿಚ್ ಮಾಡಿ ಕೊಡ್ತೀರಲ್ವಾ? ಕರೆಕ್ಟಾಗಿ ದುಡ್ಡು ಕೊಟ್ರೆ ನಾವ್ ಮಾಡಲ್ವಾ? ನಾವ್ ಮಾಡೋದೇ ಅದಕ್ಕೋಸ್ಕರ ತಾನೆ. ಈ ಕಷ್ಟ ಬೀಳೋದೇನಕ್ಕೆ? ದುಡ್ಗೋಸ್ಕರ. ದುಡ್ಡೇ ನ್ಯಾಯವಾಗಿ ಬಂದಿದ್ ಮತ್ ನಾವೇ ಮಾಡಿ ಏನ್ ಪ್ರಯೋಜನ ಐತೆ? ಮತ್ ಸೀರೆಗಳು ತರ್ತೀರಾ, ಫಾಲ್ಸ್ ಹೊಡಿ ಅಂತೀರಾ, ಕೊಡ್ತೀರಿ. ಕೆಲವು ಫಾಲ್ಸ್ ಬಂದ್ಬಿಟ್ಟು 100 ರೂಪಾಯಿ ಬಿಲ್ ಮಾಡ್ತೀರಿ. ತಾವ್ ಕೊಡೋದು 80 ರೂಪಾಯಿ ಕೊಡ್ತೀರಾ, ಅದ್ರಲ್ಲೂ ಗೋಜಾಡ್ತೀರಾ. ಡ್ರೆಸ್ಸಸ್ ತಗೊಂಡ್ ಬರ್ತೀರಾ, ಸೈಡ್ ಸ್ಟಿಚ್ ಮಾಡಂತೀರಾ, ಸ್ಲೀವ್ ಅಟ್ಯಾಚ್ ಮಾಡಂತೀರಾ, ಎಲ್ಲಾ ಮಾಡ್ತೀರಿ. ಬೇರೆ ಕಡೆ ಹೋದ್ರೆ 100 ರೂಪೀಸ್. ಇದ ಡೈಲಿ ಬರೋ ಕಸ್ಟಮರ್ಗಂತ ಒಂದ್ ಟೈಮ್ ಫ್ರೀ ಮಾಡ್ಬೋದು, ದಿನಾ ಫ್ರೀ ಮಾಡಕ್ ಆಗತ್ತಾ? ದುಡ್ಡು ಕೇಳ್ದಾಗ ನೀವೇನ್ ದುಡ್ಡು ಕೇಳ್ತೀರಾ? ಮತ್ ನಾವ್ ದುಡ್ಗೋಸ್ಕರ ತಾನ್ ಕೆಲ್ಸ ಮಾಡೋದು. ಅಂದ್ರೆ ಈ ಟೈಲರ್ ಅವ್ರಿಗೆ ಟಾರ್ಚಲ್ ಕೊಡ್ತಾರ ನೋಡಿ ಕಸ್ಟಮರ್, ಅಷ್ಟೊಂದ್ ಈ ತರ ಪ್ರಾಬ್ಲಮ್ ಟೈಲರ್ಸ್ಗೆ ಬೇಜಾನ್ ಐತೆ. ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಟೈಲರ್ಗೆ ಏನೇನ್ ಪ್ರಾಬ್ಲಮ್ ಬರುತ್ತೆ, ಅಥವಾ ನಾವ್ ಎಷ್ಟು ತಲೆ ತಿಂತಾರ ಅನ್ಬಿಟ್ಟು ಎಷ್ಟು ಬಾಧೆ ಬೀಳ್ತೀರಂತ ದಿನಕ್ಕೂ ಒಂದು ಸ್ಟೋರಿ ಹೇಳ್ತೀನಿ. ನಮ್ ಚಾನಲ್ನ ಲೈಕ್ ಮಾಡಿ, ಇಷ್ಟ ಆದ್ರೆ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನಿಮ್ ಕೆಲ್ಸಗಳೆಲ್ಲ ಬಿಟ್ಟು ನನ್ ಚಾನಲ್ ನೋಡಿದ್ಕ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.